ಕೇಂದ್ರ ಸಚಿವರು ಹಾಗೂ ಹಾಲಿ ಅಭ್ಯರ್ಥಿಯಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಭರ್ಜರಿಯಾಗಿ ಪ್ರಚಾರವನ್ನ ಮುಂದುವರಿಸಿದ್ದಾರೆ. ಜೊತೆಗೆ ತಿರುಗೇಟು ಕೊಡುವಂತಹ ಕೆಲಸವನ್ನ ತಮ್ಮ ರಾಜಕೀಯ ವಿರೋಧಿಗಳಿಗೆ ಮಾಡ್ತಾನೆ ಇದ್ದಾರೆ. ನನ್ನ ವಿರುದ್ಧ ಪ್ರತಿ ಚುನಾವಣೆಯಲ್ಲಿ ಷಡ್ಯಂತ್ರ ನಡೆದಿದೆ, ಪ್ರತಿ ಸಾರಿ ಷಡ್ಯಂತ್ರ ಮೀರಿ ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಿಳಿಸಿದರು. ಪರೋಕ್ಷವಾಗಿ ದಿಂಗಾಲೇಶ್ವರ ಸ್ವಾಮೀಜಿ ಆರೋಪಕ್ಕೆ ಜೋಶಿ ಟಾಂಗ್ ಕೊಟ್ಟ ಹಾಗೆ ಕಾಣಿಸ್ತಾ ಇತ್ತು. ಪ್ರತಿ ಸಾರಿ ಚುನಾವಣೆಯಲ್ಲಿ ಷಡ್ಯಂತ್ರ ನಡೆದ್ರೂ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ, ಈ ಸಲ ಕೂಡ ನನಗೆ ಆಶೀರ್ವಾದ ಮಾಡ್ತಾರೆ. ಕಾಂಗ್ರೆಸ್ ಕಳೆದ ಬಾರಿ ನ್ಯಾಯ ಅಂತ ರಾಹುಲ್ ಗಾಂಧಿ ಘೋಷಣೆ ಮಾಡಿದ್ರು, ಈ ಬಾರಿಯೂ ಅಧಿಕಾರಕ್ಕೆ ಬರಲ್ಲ ಅನ್ನೋ ಕಾರಣಕ್ಕೆ ಬೇಕಾಬಿಟ್ಟಿಯಾಗಿ ಗ್ಯಾರಂಟಿ ಘೋಷಣೆ ಮಾಡ್ತಿದ್ದಾರೆ ಅಂತ ಕೂಡ ವಾಗ್ದಾಳಿಯನ್ನ ಕಾಂಗ್ರೆಸ್ ಪಾರ್ಟಿ ವಿರುದ್ಧ ನಡೆಸಿದ್ರು. ಸರ್ತಿನೂ ನ್ಯಾಯ ಅಂತ ಘೋಷಣೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ನ್ಯಾಯ ಘೋಷಣೆ ಮಾಡಿದ ನಂತರ ಇವರು ಯಾವತ್ತೂ ದೇಶಕ್ಕೆ ನ್ಯಾಯವನ್ನು ಮಾಡಿಲ್ಲ. ಇವರು ಹಳೆ ಘೋಷಣೆ ನೆನಪು ಮಾಡ್ಕೊರಿ, ಗರೀಬಿ ಹಟಾವ್ ಅಂತ ಹೇಳಿದ್ರು, ಮಾಡಿದ್ರ? ರೋಟಿ ಕಪಡ ಅವ್ರ ಮಕಾನ್ ಅಂತ ಹೇಳಿದ್ರು, ಮಾಡಿದ್ರ? 2004ರಲ್ಲಿ ಇವ್ರ ಘೋಷಣೆ ಏನಿತ್ತು? ಕಾಂಗ್ರೆಸ್ ಕೆ ಹಾತ್ ಗರೀಬ್ ಲೋಗೋಂ ಕೆ ಸಾಥ್. ಎಷ್ಟಾಯಿತು? 12 ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದರು, ಬಡವರಿಗೆ ಏನೂ ಕೊಡಲಿಲ್ಲ. ಹಾಗಾಗಿ ಇವರು ಏನದ ಯಾತ್ರೆ ಮಾಡಲಿ ಮತ್ತೊಂದು ಮಾಡಲಿ ಜನ ಇವ್ರು ನಂಬೋದಿಲ್ಲ. ಮತ್ತು ಅವ್ರಿಗೂ ಗೊತ್ತದ, ಮನ ಬಂದಂತೆ ಅನೌನ್ಸ್ಮೆಂಟ್ ಮಾಡೋದು, ಯಾಕಂದ್ರೆ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಗೊತ್ತದ. ಹೀಗಾಗಿ ಈ ರೀತಿ ಮಾಡ್ತಾ ಇದ್ದಾರೆ, ಅದರ ಪರಿಣಾಮ ಏನೂ ಆಗಲ್ಲ. ನಮ್ಮ ಅಕ್ಕಿಯನ್ನು ಅನಿಸ್ತಿದ್ದಾರೆ ಇವರು, ಮಂತ್ರಾಕ್ಷತೆ ಅಂತೇಳಿ ನಮ್ಮ ಅಕ್ಕಿಯನ್ನು ಅನಿಸ್ತಿದ್ದಾರೆ ಅಂತೇಳಿ ಮಾತಾಡ್ತಾರೆ. ಪುಲ್ವಾಮಾ ದಾಳಿ ಬಗ್ಗೆ ಮಾತಾಡ್ತಾರೆ. ಅವ್ರ ಬಗ್ಗೆ ನನಗೆ ಭಾಳ ಕನಿಕರ ಉಂಟಾಗ್ತದೆ ಅಷ್ಟೇ. ಈ ದೇಶದಾಗ ಮೊದಲನೇ ಬಾರಿಗೆ ಪುಲ್ವಾಮಾ ದಾಳಿ ಆದ ನಂತರ ಏರ್ ಸ್ಟ್ರೈಕ್ ಆಗಿತ್ತು. ಇವರಿಗೆಲ್ಲ ಅಭಿನಂದನ್ ಅಲ್ಲೇ ಸಿಕ್ಕಾಕೊಂಡಾಗ ಅಭಿನಂದನ್ ಅವರು ಭಾಳ ಖುಷಿಯಾಗಿತ್ತು. ಅಭಿನಂದನ್ ಅಲ್ಲಿ ಪಾಕಿಸ್ತಾನದವ್ರು ಕೊಂದು ಹಾಕ್ತಾರೆ, ನಾವು ಇದನ್ನು ಒಂದು ಅವಕಾಶ ತೊಗೊಂಡು ಮೋದಿನ ಟಾರ್ಗೆಟ್ ಮಾಡ್ಬೋದು ಅಂತ. ಆದರೆ ಮೋದಿಯವರು ಇದಕ್ಕಿಂತ ಭಾಳ ಅವರು ದೀರ್ಘವಾಗಿ ವಿಚಾರ ಮಾಡ್ತಾರೆ. ಅವ್ರು ಮೊದಲ ಪ್ಲ್ಯಾನ್ ಮಾಡಿಟ್ಟಿದ್ರು, ಅಕಸ್ಮಾತ್ ಸಿಕ್ಕರೆ ಏನು ಮಾಡಬೇಕು, ಅಕಸ್ಮಾತ್ ಅಂದರೆ ಸಿಕ್ಕರೆ ಅಂದರೆ ವಾಪಸ್ ಬರಲಿಲ್ಲ, ಅಂದರೆ ಅಕಸ್ಮಾತ್ ವಾಪಸ್ ಬರಲಿಲ್ಲ, ಅವ್ರು ಕಳಿಸ್ಕೊಡ್ಲಿಕ್ಕೆ ತಯಾರಾಗಲಿಲ್ಲ ಅಂದರೆ ಏನು ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದರು. ಅದಕ್ಕೆ ತಕ್ಷಣ ಅವರು ಎಲ್ಲ ಹಂತಗಳಲ್ಲಿ ಜಾಗತಿಕ ಫೋರಮ್ಗಳಲ್ಲಿ ಒಂದು ಅಲರ್ಟ್ ರವಾನಿಸಿದರು. ಅಭಿನಂದನೆಗೇನಾದರೂ ಆದರೆ ನಾವು ಸೂಕ್ತವಾಗಿ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ತೀವಿ ಅಂತ.